ಇವತ್ತು ಮಲೆನಾಡ ದುರ್ಗಾದೇವಿ ದೇವಸ್ಥಾನದ ಒಂದು ಗರ್ಭಗುಡಿ ಮುಂಭಾಗದಲ್ಲಿ ಕೂತ್ಕೊಂಡಿದ್ದೀನಿ. ವಿಶೇಷವಾಗಿ ಇವತ್ತು ಒಬ್ಬ ಹಿರಿಯರಿದ್ದಾರೆ, ಗ್ರಾಮದ ಹಿರಿಯರು ಇವರು. ಈ ದೇವಸ್ಥಾನದ ಒಂದು ಏನಂತ ಹೇಳಿದ್ರೆ ಉದ್ಭವಕ್ಕೆ ಅಂದ್ರೆ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದು ಕೂಡ ಸ್ವತಃ ಇವರೇ ಕೂಡ. ಅಂದ್ರೆ ಇಲ್ಲಿ ಏನ್ ನಮ್ಗೆ ಕಾಣಿಸ್ತಿರೋ ಒಂದು ಶಿಲೆಗಳಾಗಿರ್ಬೋದು, ಕೆತ್ತನಾಗಿರ್ಬೋದು, ಸಂಪೂರ್ಣವಾಗಿ ಇವರೇ ಮಾಡಿರುವಂತದ್ದು. ಇವತ್ತು ನಾವು ಡಿ.ಎಂ. ಪೂಜಾರವರು ಇಲ್ಲಿ ದೇವಸ್ಥಾನದ ಕಾರ್ಯಕ್ರಮಗಳಾಗಿರ್ಬೋದು, ಜೊತೆಗೇನೆ ಇಲ್ಲಿ ಭಜನಾ ಪದ ಮತ್ತು ಇನ್ನು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕಾದ್ರೆ ಇವರು ಕೂಡ ಇಲ್ಲಿ ಇರ್ತಾ ಇದ್ರು. ಬಟ್ ಕೇಳೋಣ ಅಂದ್ರೆ ಡಿ.ಎಂ. ಪೂಜಾರಿ ಸರ್ ಬಗ್ಗೆ ಏನ್ ಹೇಳ್ತಾರೆ ಹಿರಿಯವರು ಅನ್ನೋದ್ರ ಬಗ್ಗೆ. ಸರ್ ನಿಮ್ಮ ಹೆಸರು ಏನು? ನಮ್ಮ ಹೆಸರು ಸೋಮಪ್ಪ ಹರಿಜನ್. ಏನ್ ಡಿ.ಎಂ. ಪೂಜಾರಿ ಅವ್ರು ಹೆಂಗೆ ಇಲ್ಲಿ ಡಿ.ಎಂ. ಪೂಜಾರವ್ರಿ ಸಣ್ಣವ್ರಿದ್ದಾಗ ಬಾಳ ಅವರು ಕಷ್ಟಪಟ್ರು. ನಿಮ್ಮಂತವ್ರ ಮನ್ಯಾಗ ಸಂಬಳ ಇದ್ರು, ಊಟಕ್ಕಾಗಿ ಅಷ್ಟ ತ್ರಾಸ ಇದ್ದಾಗ ಅವ್ರ ಅಂತಂದ್ರು ಅವ್ರನ್ನ ನಮ್ಮ ವಕೀಲರನ್ನ ಯಾವ್ದು ಕೊರತೆ ಆಗಲಾರ್ದ ತಮಗ ಕಮ್ಮು ಆದ್ರನು ನಮ್ಮ ವಕೀಲರಿಗೆ ಏನೋ ಕಮ್ಮಿ ಮಾಡ್ಲಾರ್ದ ಓದಿಸಿದ್ರು. ಬಾಳ ಕಷ್ಟಪಟ್ಟು ಓದ್ಸ್ಯಾರ. ಮುಂದ ಅವರು ಸ್ವಲ್ಪ ಯಾವಾಗ ಶಾಲೆದು ಜ್ಞಾನ ಕುಂತು ಸಂಬಳ ಮನೆ ಬಿಟ್ಟಿಂದ ಶಾಲೆಗೆ ಹಾಕಿದ್ರು ಅವ್ರು ಅಂತಂದ್ರ ಆ ಶಾಲೆದ ಯಾವಾಗ ಒಂದ್ ತಲೆಯ ಜ್ಞಾನ ಕುಂತು ಎಂತ ಕಷ್ಟ ಬಂದ್ರೂ ಶಾಲೆ ಬಿಡ್ಲಿಲ್ಲ, ಓದ್ದೆ, ಚಲೋ ಓದ್ದೆ. ಈಗ ದೇವ್ರು ಆತಗ ಅನುಗ್ರಹ ಮಾಡ್ಯಾವ ನಮ್ ದೇವಿ. ಈಗ ಯಾವ್ದು ಕೊರತೆ ಇರ್ಲಾರ್ದ ಚಲೋ ಅದನ. ಆಮೇಲೆ ಬಾಳ ಶ್ರಮ ಪಡೆಯವ ಯಾವ್ದಕ್ಕಾದ್ರನ. ಈಗ ನಮ್ಮ ಸಮಾಜದಾಗ ಯಾವ್ದೇ ಇರ್ಲಿ, ಯಾವ ಕಾರ್ಯಕ್ರಮ ಇದ್ರು ಬಿಡುದಿಲ್ಲ, ಬರ್ತಾರ. ಎಲ್ಲಾರ ಮನೆಗೆ ಅಡ್ಡಾಡಿ ಎಲ್ಲಾರನ್ನ ಮಾತಾಡ್ಸಿ, ಮತ್ತ ವರ್ಷ 6 ತಿಂಗಳಲ್ಲ, ಬಾಳ ಅಂದ್ರ 2 ತಿಂಗಳು ಹೋಗುದಿಲ್ಲ, ಬಂದ್ ಹೋಗ್ತಾನ ಅವ್ರ ಮನೆಗ್ ಬಂದ್ ಹೋಗ್ತಾನ. ಸಮಾಜದ್ದೆಲ್ಲ ಕೇಳ್ಕೊಂತಾನ, ಶಾನೆ ಅದ. ಅದರ ನಮ್ಮ ಕಾಲೋನಿ ಒಳಗ ದೇವಿಯ ಶಾನೆ. ಆತ ಈ ದೇವಿ ಪುಣ್ಯದಿಂದ ಇನ್ನ ಎಷ್ಟು ಮಂದಿ ಆಗ್ಬೇಕಂತ ನಮ್ಮ ನಿಮಗೊಂದು ಅರಿಕೆ. ಇನ್ನ ಎಷ್ಟು ಮಂದಿ ಹಿಂಗ ಓದ್ಲಿ, ಸುಧಾರಣೆ ಆಗ್ಲಿ. ಯಾಕಂದ್ರ ಮೊದಲ ಬಡತನ ಇತ್ತಲ್ಲ, ಅದು ಜ್ಞಾಪಕ ಬಂತಂದ್ರ ಈಗ ನಾವು ಎಷ್ಟು ಚಲೋ ಆಗಿವಿ, 3 ಹೊತ್ತು ಹೊಟ್ಟೆ ತುಂಬ ಕುಂತೀವಲ್ಲ. ಹಂಗ ಈ ನಮ್ಮ ವಕೀಲರ ದೇವ್ರ ಅನುಗ್ರಹ ಮಾಡ್ಲಿ, ಇನ್ನ ಮಾಡ್ಲಿ, ಅವ್ರ ಮಕ್ಕಳಿಗೂ ಮಾಡ್ಲಿ. ಈಗ ಇನ್ನೊಂದು ಹಿರಿಯರು ಏನಂದ್ರೆ ಇಲ್ಲಿ ಏನಾದ್ರು ಭಜನೆ ಪದ ಏನಾದ್ರು ಹಾಡ್ತಿದ್ರ ಬಂದಾಗ ಏನಾದ್ರು ಮಾಡ್ತಾರ ಭಜನೆ ಹಾಡೋದು? ಭಜನೆ ಪೇಟಿ ಬಾರಿಸ್ತಾನ, ಇನ್ನೊಂದು ಡಗ್ಗ ತಬಲ ಬಾರಿಸ್ತಾನ, ಪದಾನು ಹಾಡ್ತಾನ. ಎರಡನೇದ್ದು ಇದು ಕರಡಿ ಮಜಲ ಹಲಿಗಿ ಬಾರಿಸ್ತಾನ, ಚಿವಗಾಡ ಬಾರಿಸ್ತಾನ, ತಾಳ ಬಾರಿಸ್ತಾನ. ಎಲ್ಲದರಾಗ ಅದಾನ, ಇಂಥದಿಲ್ಲ ಅನ್ನೋಗಿಲ್ಲ. ನಾನು ವಕೀಲ ಇದ್ದೇನೆ ಅಂತ ಶಟನ್ ನಿಂದ್ರದಲ್ಲ, ದೂರ ಅದ, ಎಲ್ಲ ಮಾಡ್ತಾನ, ಚಲೋ ಅದ. ಕೊನೆಯದಾಗ ಏನಂತೀರಿ? ಈಗ ಎಷ್ಟು ಒಳ್ಳೆ ರೀತಿಯಲ್ಲಿ ಇವತ್ತು ವಕೀಲರಾಗಿ ಒಂದು ಒಳ್ಳೆ ಜೀವನ ನಡೆಸಕತ್ತೀರ, ಅವ್ರಿಗೆ ಎಷ್ಟು ನೀವೇನು ಆಶೀರ್ವಾದ ಮಾಡ್ತೀರಿ? ದೇವ್ರು ನಮ್ಮ ಆಶೀರ್ವಾದ ಇಟ್ಟು, ದೇವ್ರ ಆಶೀರ್ವಾದ ಇನ್ನ ಇಟ್ಟಾಗ್ಲಿ, ಇನ್ನ ಇಟ್ಟು ಬೆಳಿಲಿ, ನಮಗ್ ಬಾಳ ಸಂತೋಷ. ಅವ್ ನೋಡಿ ಇನ್ನು ಇದ್ಲವರು ಚೆನ್ನಾಗ್ಲಿ. ಬಾಳ ಕಷ್ಟ ಇತ್ರಿ, ಬಡವ್ರಿ, ಬಾಳ ಬಡವ್ರು. ಓಣಿ ಒಳಗೆ ಎಲ್ಲಾರಿ ಹಂಗಾರಿ ಮೊದ್ಲಾಗ್ರಿ. ಅವ್ರಾದ್ರ ಬಾಳ ಪರಿಸ್ಥಿತಿ ಗಂಭೀರ ಇತ್ರಿ. ಒಂದ್ ಊಟಕ್ಕ ಸಮಸ್ಯೆ ಇತ್ರಿ ಆಗಿನ ಕಾಲದಾಗ, ಅವ್ ಸಣ್ಣವ್ರ ಇದ್ದಾಗ. ಆಗ ಇತ್ತಿತ್ತಾಗ ಹಂಗ ಹಿಂಗ ಕಲ್ಕೊಂಡ್ ಬಂದ್ರಿ. ಮತ್ತೊಬ್ರು ಹಿರಿಯ ಮನುಷ್ಯರ್ ಅಂತಂದು ಶಾಲೆ ಬಿಡಿಸಿದ್ರಿ ತಂದೆ ತಾಯಿ, ಕೆಲ್ಸ ಆಗಲ್ಲ ಅದಕ್ಕ. ಶಾಲೆ ಬಿಡಿಸಿದ್ರು, ಶಾಲೆ ಬಿಡಿಸಿಂದ ಅವ್ರ ಸರ್ ಬಂದು ಹೇಳಿ ಕಾಟ ಇಲ್ಲ ಮಗ ಚಲೋ ಅದನ್ನ ಶಾನೆ ಅದನ್ನ ಬಿಡಿಸ್ಕೊಡ್ರಿ ಅಂತಂದು ಹೇಳಿ ಕಾಟ ತಂದೆ ತಾಯಿ ಹೇಳಿ ಕರ್ಕೊಂಡ್ ಹೋಗಿ ಅವ್ರ ಮಕ್ಕಳು ಬಟ್ಟಿ ಹೊರಿಗೆ ಕೊಟ್ಟು ಶಾಲೆಗೆ ಹಚ್ಕೊಂಡ್ರಿ ಸರ್. ಅವತ್ತಿನ ಮಿತಿಗ್ರಿ ಅಲ್ಲಿದ್ದ ಮತ್ತ ಏನ ಅಲ್ಲಿ ಕಲ್ಕೊಂತ ಬಂದು ದೇವ್ರ ಒಳ್ಳೆಯದ್ ಮಾಡಿದ ಚಲೋ ಅದನ್ರಿ. ಪ್ರತಿಯೊಂದು ಕಾರ್ಯಕ್ರಮ ಈ ದೇವಿ ಕಾರ್ಯಕ್ರಮ ಇದ್ದಾವ್ರಿ ಬರ್ತಾರಿ. ಮತ್ತ ಈಗ ಓನ್ಯಾಗ ಏನ್ರ ಫಂಕ್ಷನ್ ಇದ್ರ ಬರ್ತಾರ್ರಿ, ಎಲ್ಲದಕ್ಕೂ ಬರ್ತಾರ. ತಪ್ಸದಲ್ರಿ, ಬಂದು ಎಲ್ಲಾ ಇದನ್ ಮಾಡ್ತಾರೆ. ಒಂದು ಒಳ್ಳೆ ಊರಿಗೂ ಒಬ್ಬ ಒಳ್ಳೆ ಮಗನಾಗಿ 4 ಮಂದಿಗಳಲ್ಲಿ ಒಳ್ಳೆ ಹೆಸರು ಆಗಿದ್ದಾರೆ. ಈಗ ಅದಕ್ಕೆ ಏನಂತೀರಿ? ಬಾಳ ನಮ್ ಬಾಳ ಹೆಮ್ಮೆ ಆಗತ್ರಿ ಸರ್, ಬಾಳ ಹೆಮ್ಮೆ ಆಗತ್ರಿ. ನಮ್ಮ ಮನ್ಯಾಗ ಅಂತ ಒಂದ್ ದೊಡ್ಡ ಸ್ಥಾನದಾಗ ಅಂದ್ರ ಬಾಳ ಹೆಮ್ಮೆ ಆಗತ್ರಿ ಸರ್. ಬಾಳ ಚಲೋ ರೀ, ಬಾಳ ಚಲೋ. ಎಲ್ಲ ಅನುಭವ ಆದವ್ರು,
ಬಾಳ ಶ್ರಮ ಪಟ್ಟಾರ. ಅವ್ರ ಅಣ್ಣ ತಮ್ಮ ಎಲ್ಲಾರು ಏನಂದ್ರ ಬಾಳ ಶ್ರಮ ಪಟ್ಟಾರ. ತಂದೆ ತಾಯಿನೂ ಬಾಳ ಶ್ರಮ ಪಟ್ಟಾರ. ಈಗ ದೇವ್ರು ಬಂದಾನ ಅವ್ರಿಗೆ. ಅವಾಗ ಬಾಳ ಕಷ್ಟಪಟ್ಟಾರ. ಈಗಾದ್ರೂ ಚಲೋ ಅದಾರ ಹುಡ್ರು, ಹುಡ್ರು ಚಲೋ ಅದಾರ. ನೀವು ಚಿಕ್ಕವರಿದ್ದಾಗ ನೋಡ್ಕೊಂತ ಬಂದಿದ್ದೀರಿ. ಏನೇನ್ ಮಾಡ್ತಿದ್ರು ಅಂದ್ರೆ ತಮ್ಮ ಜೀವನಕ್ಕೆಲ್ಲ ಏನೇನ್ ಮಾಡ್ತಿದ್ರಿ? ಇದು ಕಮತ ಮಾಡ್ತಿದ್ರು ಇಲ್ಲೇ. ಅಂದ್ರ ಒಕ್ಕಲ ಮಾಡ್ತಿದ್ರು. ಒಕ್ಕಲ ಮಾಡಿ ಬರ್ತಿದ್ರು ರೈತರ ಭೂಮಿಗೆ ಬಂದು ನಾವ್ ಅದನ್ನ ಇದು ಮಾಡ್ಕೊಂಡು ತಗೊಂಡು ಅವ್ರಿಗೆ ಕೊಡ್ತಿದ್ವಿ. ಹಂಗ ಮಾಡ್ಕೊಂಡು ಹೊಂಟಿದ್ರು. ಅವನಷ್ಟು ಅನುಭವ ಯಾರಿಗಿಲ್ಲ ಅಂತ ತಿಳ್ಕೊಂಡು ಹಂಗದ ಇದ್ರ ಅನುಭವ ಜಗ್ಗಾಗೈತೆ. ನನ್ನ ಕೈಯಾಗನ ಕೆಲಸ ಮಾಡಿದ. ಮೊದಲಿಂದ ಏನ್ ಬಿಟ್ಟಿಲ್ಲ, ಯಾವ್ದು ಬಿಟ್ಟಿಲ್ಲ ಅಂತ. ಇಲ್ಲಿ ಏನ್ ಮಾಡ್ತೀರಿ ಎಲ್ಲಾರ ಮತ್ತ ಒಮ್ಮೆ ಕೊಪ್ಪಳಕ್ಕೆ ಹೋಗಿದ್ದೆ ನಾನು ಕರ್ಕೊಂಡ್ ಕುಂದಿಸಿ ಮನಿಗ್ ಕರ್ಕೊಂಡಿದ್. ಮನಿಗೇನು ಹೋಗಿದ್ದೆ ನಾನು ಅವ್ರು ಮನಿಗೆ ಒಪ್ಲಿಂಗಿಗೆ. ಅಲ್ಲಿ ಹೋಗಿ ಬಂದೀನಿ. ನಮಗ ಕೇವಲ ಮನೆಯವ್ರ ಇದ್ದಾಗ ಅದಾರ ಅವ್ರು. ಏನ್ ಮತ್ ನಮ್ಮ ಇದನ್ ಮಾಡ್ತಿದ್ರೆ ನಮ್ಮ ತಂದೆಯವ್ರು ಇದ್ದಾಗನು ಅದನ್ನ ಇದು ಮಾಡ್ತಿದ್ರು. ಹಾಗಾಗಿ ಹೊಂದ್ಕೊಂಡು ಅವ್ರು ಯಾವಾಗಿದ್ರು ನಾ ಬುದ್ಧಿ ತಪ್ಪಿಲ್ಲ. ಇವಾಗನ ಹಾಗಾದ್ರೆ ಇನ್ನ ಒಂದಿಟ್ಟು ಹೆಚ್ಚಾಕೊಂತ ಹೋಗುತ್ತಾ, ಕಡಿಮೆ ಇಲ್ಲ. ಇವತ್ತು ಕೊಪ್ಪಳದಲ್ಲಿ ವಕೀಲರಾಗಿ ಇವತ್ತು ಒಂದು 4 ಮಂದಿಯಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗಿದ್ದಾರೆ. ಏನ್ ಅನ್ಸುತ್ತೆ? ಖುಷಿನ ಜಗ್ಗಲ್ಲ ಏನ್ ಅನ್ಸತ್ತ ಅಂದಾಗ ಒಮ್ಮೆ ಹೋದಾಗ ನಾನು ಹೋಗಿದ್ದೀನಿ ರೀ. ಹೋದಾಗ ಅಲ್ಲಿ ಆಫೀಸ್ಗೆ ಹೋದಾಗ ಅವ್ರ ತಾಲಿ ಬರೋ ಜನ ನೋಡಿ ಗಾಬಾದ್ ನಾನು. ಏನ್ರಿ ಅವ್ರ ತಾಲಿ ಬರೋ ಜನ ನೋಡಿ ಗಾಬಾದ್ಯ. ಅಟ್ಟ ಹಚ್ಕೊಂಡ್ಬಿಟ್ಟಾನ. ಬರೇ ಅಲ್ಲಿ ಹೋದ್ರ ಡಿ.ಎಂ. ಪೂಜಾರ್ ಬರೇ ಎಲ್ಲಾ ಅವ್ರ ಹೆಸರ. ಏನ್ರಿ ನೋಡ್ರಿ, ಈಗ ಒಂದು ಸಣ್ಣ ಹಳ್ಳಿ ಪುರ್ತಗೇರಿಯಿಂದ ಹೋಗಿ ಕೊಪ್ಪಳದಲ್ಲಿ ಇವತ್ತು ಕೊಪ್ಪಳದಲ್ಲೇ ಹೆಸರುವಾಸಿ ಡಿ.ಎಂ. ಪೂಜಾರ್ ಅಂದ್ರೆ ಇವರಪ್ಪ ಅನ್ನೋದು. ಈಗ ಕೊಪ್ಪಳದಾಗ ವಕೀಲ ಅಂದ್ರೆ ಇವ್ರ. ಯಾರಾದ್ರೂ ನಾನು 2 ಸಲ ಹೋಗಿದ್ದೆ. 2 ಸಲ ಹೋದ್ರು ಬರೀ ಇವ್ರದ ಹೇಳ್ತಿದ್ರು. ಅವಾಗೆಲ್ಲ ಕಮತ ಎಲ್ಲ ಏನ್ ಮಾಡ್ಯಾರ ನೀವು ನೋಡಿದ್? ಕಮತ ಅಂದ್ರೆ ಏನ್ರಿ? ಕಮತ ಒಕ್ಕಲ ಮಾಡ್ತಿದ್ರಿ ಅವ್ರು. ಈ ಒಂದು 30-40 ಒಕ್ಕಲ ಇದ್ವು ಮಾಡ್ತಿದ್ರು. ಎಲ್ಲರದು ಮನಿಗೆ ಇದು ಒಕ್ಕಲಿಗರದು ದುಡಿಯಾಕ ಬರ್ತಿದ್ರು. ತಗೊಂತಿದ್ರು. ಚಲೋ ಇದ್ರು. ಅವ್ರ ಮನೆತನ ಹೆಂಗಿತ್ತು ಅವಾಗ? ಸ್ವಲ್ಪ ಬಡತನ? ಅವಾಗ ಬಡತನ ಅಂದ್ರೆ ಬಾಳ ಕಷ್ಟಪಟ್ಟ. ಅವಾಗ ನಾವು ಆದ್ರೂ ನಾವು ಆಟ್ಕಾಟ ನಮ್ಮದಾದ್ರು. ಅವಾಗಿನ ಕಾಲದಾಗ ಎಲ್ಲರೂ ಬಡವ್ರ, ಏನ್ ಶ್ರೀಮಂತರ ಏನಲ್ಲ. ಈಗ ಈ ಕಾಲ್ ಮಂತ್ ತಕ್ಕಾಗ ಹಿಂಗ ಹಾಕೊಂತ ಹೋಗ್ಯತಿ. ಈಗ ಅವಾಗಾದ್ರೂ ಒಂದ್ ಲೆಕ್ಕ. ಅವಾಗ ಬಾಳ ಶ್ರಮ ಪಟ್ಟಾರ ಅವ್ರು. ಈಗ ಆದ್ರೂ ಅವ್ರ ಅಣ್ತಂಬ್ರನ್ನ ಯಾರನ್ನೂ ಬಿಡ್ಗೊಟ್ಟಿಲ್ಲ. ಕರೆಕ್ಟ್ ಎಲ್ಲರಿಗೂ ಮೇಂಟೈನ್. ಏನ್ರಿ ಯಾವಾಗ ಬರ್ತಾನ ಅವಾಗ ಪದ್ಧತಿ ಇದನ್ ಮಾಡ್ತಾರ. ಈ ಕೊನೆಯದಾಗ ಏನಂತೀರ ಅವ್ರಿಗೆ? ಶುಭ ಹಾರೈಸ್ರಿ. ಮತ್ತೆ ಇನ್ನೊಂದ್ ಸ್ವಲ್ಪ ಒಳ್ಳೇದಾಗಿ ನೀವು. ಒಳ್ಳೇದಾಗ್ಲಿ ಅಲ್ರಿ, ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಲ್ಲ ನಾ. ಯಾವಾಗಾದ್ರೂ ನಮ್ದು ಇರುದಾದ್ರು. ಏನ್ರಿ ಬಾಳ ಕಷ್ಟದಾಗಿದ್ರು. ಈಗ ಸ್ವಲ್ಪ ದುಡಿತಾರ, ಹೊಟ್ಟೆ ತುಂಬ ಊಟ ಮಾಡ್ತಾರ, ಉಪವಾಸ ಬಿದ್ದಾರ, ವನವಾಸ ಬಿದ್ದಾರ. ಎಲ್ಲಾ ಪ್ರತಿ ಪಾವನ ಆಗೈತಿ ಯಪ್ಪ. ಎಲ್ಲ ಈಗ ಒಂದಿಟ್ಟು ಏನ ಅನ್ನಕ್ಕ ದೇವರ ಆಶೀರ್ವಾದದಿಂದ, ದುರ್ಗಮ್ಮನ ಆಶೀರ್ವಾದದಿಂದ ಒಂದಿಟ್ಟು ಅನ್ನಕ್ಕೆ ಹತ್ತಾರ. ಈಗ ಯಾವಾಗ ಅಲ್ಲ ಊರಿಗೆಲ್ಲ ಬಂದ ನಿಮ್ನೆಲ್ಲ ಮಾತಾಡ್ಸೋದು? ಎಲ್ಲ ಐತಿ, ಮಾತಾಡ್ಸ್ತಾನೆ. ಕಾರ್ ಇಲ್ಲೇ ತರಬಿರ್ತಾನ ಆಯಪ್ಪ. ಮಗ ಇಲ್ಲೇ ಗಾಡಿ ತರಿಬಿ ಗಂಡ ಹೆಂಡತಿ ನಿಂತು ನನ್ ಮಾತಾಡ್ಸಿ ಮುಂದ್ ಹೋಗ್ತಾರ. ಈಗ ಏನು ನಿಮ್ಮ ಯಾವ್ದಾರ ಸಣ್ಣವ್ರು ಚಿಕ್ಕವ್ರು ಇದ್ದಾಗ ಏನು ಕೆಲಸ ಮಾಡೋದು, ದುಡಿಯೋದು, ಆ ತರದ್ದು ನೋಡಿರ? ಜಗ್ರಿ ಪಾಪ ಉಪವಾಸ ವನವಾಸ ಎಲ್ಲಾ ಬಿದ್ದಾರ್ರಿ. ಅದಕ್ಕ ನನಗ ಇಲ್ಲೇ ಗಾಡಿ ತರಿ ಮಾತಾಡ್ಸಿ ಹೋಗ್ತಾನ. ಆ ಹೆಂಡತಿಗೆ ಆತನ್ರಿ ಇಲ್ಲೇ ಊಟ ಮಾಡಿವಿ ನೋಡ್, ನಾವು ಇಲ್ಲೇ ಇರ್ತಿದ್ವಿ ನೋಡಂತ ಹೇಳ್ಕೊಂತ ಹೋಗ್ತಾರ್ರಿ. ಬಟ್ ಇವತ್ತು ಕೊಪ್ಪಳದಲ್ಲಿ ಒಬ್ಬ ವಕೀಲರಾಗಿ 4 ಮಂದಿಯಲ್ಲಿ ಬಂದಾರಮ್ಮ. ಹೆಂಗ್ ಅನ್ಸುತ್ತ ನಿಮಗೆ? ಒಳ್ಳೇದ್ರಿ, ಒಳ್ಳೆ ಮನುಷ್ಯವ, ಒಳ್ಳೆ ಮನುಷ್ಯ. ಯಾರ್ ಗುದ್ದಾಡವಲ್ಲ, ಕುಡಿಯವಲ್ಲ, ಕಚ್ಚವಲ್ಲ, ಏನಲ್ಲ. ಏನು ಬಡತನ ಎಲ್ಲಾ ಸೋಸ್ಯಾನವ. ಇವಾಗ ಒಂದ್ ಒಳ್ಳೆ ಅಂತ ಒಳ್ಳೆ ಬಂದ ದೇವರ ಆಶೀರ್ವಾದ. ನಾವ್ ಆರಸ್ತೀವಪ್ಪ.